ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ 1 ತಿಂಗಳ ಪರ್ಯಂತ ಪುರಾಣ ಕಾರ್ಯಕ್ರಮ ನಡೆದು ಬರ್ತಾ ಇದ್ದು 11ನೇ ದಿನದ ಈ ಪುರಾಣ ಕಾರ್ಯಕ್ರಮದಲ್ಲಿ ವಿಶ್ವಜ್ಯೋತಿ ವಿಶ್ವರಾಧ್ಯರ ತೊಟ್ಟಿಲು ಕಾರ್ಯಕ್ರಮ ಜರುಗಿತು. 100 ಮುತ್ತೈದೆಯರು ಆಗಮಿಸಿದ್ರು. ತೊಟ್ಟಿಲು ಕೆಳಗೆ ಕೂತು ತೊಟ್ಟಿಲು ಹಾಡುಗಳು ಮಕ್ಕಳ ಜೋಗುಳ ಹಾಡು ಹಾಡಿದ್ದಾರೆ. ಮತ್ತು ರೇವಣಸಿದ್ದೇಶ್ವರ ಭಕ್ತಾದಿಗಳು ದೂರದ ಹಳ್ಳಿಗಳಿಂದ ಆಗಮಿಸಿ ರೇವಣಸಿದ್ದೇಶ್ವರನ ದರ್ಶನ ಪಡೆದು ವಿಶ್ವಜ್ಯೋತಿ ವಿಶ್ವರಾಧ್ಯರ ಪುರಾಣವನ್ನು ಕೇಳಿ ಪುನೀತರಾದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಶ್ರೀ ರೇವಣಸಿದ್ದ ಶಿವಾಚಾರ್ಯರು ರೇವಣಸಿದ್ದೇಶ್ವರ ಹಿರೇಮಠ ರಟ್ಕಲ್ ಭಕ್ತರಿಗೆ ಆಶೀರ್ವಚನ ನೀಡಿದರು. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ನಾಗನಾಥ್ ತೆರಿಗೆ ತಹಸೀಲ್ದಾರರು ಸೇಡಂ ಅವರು ವಹಿಸಿಕೊಂಡಿದ್ರು. ಪುರಾಣಿಕರಾದ ಮಹಾಲಿಂಗಯ್ಯ ಹಿರೇಮಠ್ ಪಡದಳ್ಳಿ ಮತ್ತು ಸಂಗೀತಗಾರರಾದ ಮಹದೇವಯ್ಯ ಸ್ವಾಮಿ ಎಂಪಳ್ಳಿ ಮತ್ತು ತಬಲಾ ವಾದಕರಾದ ಶಿವಕುಮಾರ್ ಸ್ವಾಮಿ ಉಡಮನಹಳ್ಳಿ ರೇವಣಸಿದ್ದೇಶ್ವರ ದೇವಸ್ಥಾನದ ಕಾರ್ಯದರ್ಶಿಗಳಾದ ಸದಾಶಿವ ವಾಗೆ, ನಾಗೇಶ್ ಬಿರಾದರ್ ಮತ್ತು ದೇವಸ್ಥಾನದ ಅರ್ಚಕರು ಅನೇಕ ಗ್ರಾಮದ ಭಕ್ತಾದಿಗಳು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ನಿರೂಪಕರಾದ ವೀರಣ್ಣ ಗಂಗಾಣಿ ರಟ್ಕಲ್ ಅವರು ನಿರೂಪಿಸಿದ್ರು. ನಾಗನಾಥ್ ತೆರಿಗೆ ಸರ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕಾಗ್ತದ. ನಾವು ಏನಪ್ಪಾ ಅಂತ ಕೇಳಿದ್ರ, ಮೊದಲ 16 ವರ್ಷಗಳಿಂದ ಪುರಾಣ ನಡೀತಾ ಬರ್ತಾ ಇತ್ತು. ನಡು ಕರೋನಾನೋ ಇನ್ನೇನೋ ಯಾವುದೋ ಕಾರಣಕ್ಕೆ ಬಂದಾಗಿತ್ತು. ಅದಾದ್ಮೇಲೆ ಮತ್ತ ಪುಷ್ಟಿ ಕೊಟ್ಟವ್ರು ಯಾರಾದ್ರೂ ಇದ್ರ ಅದು ನಮ್ಮ ನಾಗನಾಥ್ ತೆರಿಗೆ ಸರ್ ತಹಸೀಲ್ದಾರರು ಅಂತ ಹೇಳ್ಬೇಕಾಗ್ತದ. ಯಾಕಪ್ಪ ಅಂತ ಕೇಳಿದ್ರ, ಪುರಾಣ ಏನೇ ಖರ್ಚು ಬರ್ಲಪ್ಪ ನಾನ್ ಕೊಡ್ತೀನಿ, ಸರಿಯಾಗಿ ಇದು ನಡ್ಸ್ಕೊಂಡು ಹೋದ್ರ ನಿಮ್ ಹೆಸರು ಇರ್ತದ, ಬಂದ್ ಭಕ್ತರಿಗೂ ಶ್ರಾವಣ ಮಾಸದಾಗ ಒಂದು ಶ್ರವಣ ಮಾಡಿ ಕೊಟ್ಟಂಗ ಆಗ್ತದ ಅಂತ ಹೇಳಿ ಈ ಪುರಾಣ ನಡೆಸ್ಲಿಕ್ಕ ಅವರು ಬಹಳ ಸಹಕಾರ ಅದ ಅಂತ ಹೇಳಿ ಹೇಳ್ಬೇಕಾಗ್ತದ. ಅವರಿಗೆ ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಒಂದು ಧನ್ಯವಾದಗಳನ್ನು ತಿಳಿಸೋಣ. ಅದೇ ರೀತಿಯಾಗಿ ಪರಮ ಪೂಜ್ಯರು ಆಗಮಿಸಿರ್ತಾರೆ, ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸಿ ಈಗ ಮಹಾಮಂಗಲ ಇರ್ತದ. ಅದಕ್ಕಿಂತ ಮುಂಚೆವಾಗಿ ನಮ್ಮ ಗವಾಯಿಗಳು ಹೇಳಕತ್ತಾರ, ನೀವು ಕೊಟ್ಟಿರ್ತಕ್ಕಂಥ ಪಟ್ಟಿ ಓದ್ರಿ, ಯಾರು ಕೊಟ್ಟರಮ್ಮ ನಮ್ಗೆ ಗೊತ್ತಾಗಬೇಕು, ಮತ್ತೆ ಅವ್ರು ಕೊಟ್ಟರ ಅಂತ ಅವ್ರಿಗೆ ಗೊತ್ತಾಗಬೇಕಂತ ಹೇಳಿ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್.